ಸ್ಯಾಂಕ್ಷನ್ಗಳನ್ನ ಹೇರಿರೋದು. ಅದಾದ ನಂತರದಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾಮ್ಗೆ ಭೇಟಿ ನೀಡ್ತಾ ಇರೋದು. ಇತರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಿರೋದು. ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ರವಾನಿಸಿರೋದು. ಎಲ್ಲವನ್ನ ಗಮನಿಸಿದಾಗ ಭಾರತೀಯನಾಗಿ ಸಹಜವಾಗಿ ಹುಟ್ಟುವ ಕುತೂಹಲ. ಪಾಕಿಸ್ತಾನದ ಮೇಲೆ ನಡೆಸಲಿರುವ ಯುದ್ಧದ ಪೂರ್ವಭಾವಿ ತಯಾರಿಯ ಇವೆಲ್ಲ ಅಂತ ಹೇಳಿ ಜರ್ಮನಿ, ಜಪಾನ್, ಪೋಲ್ಯಾಂಡ್, ರಷ್ಯಾ ರಾಯಭಾರಿಗಳಿಗೆ ವಿದೇಶಾಂಗ ಇಲಾಖೆ ಕಚೇರಿಯಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಇದು ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರಿಂದ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ. ಭಾರತ ಇನ್ಫ್ಯಾಕ್ಟ್ ಜಾಗತಿಕ ಮಟ್ಟದ ಬೆಂಬಲ ಇಲ್ಲದೆ ಪಾಕಿಸ್ತಾನದ ವಿರುದ್ಧ ಸೆಟೆದು ನಿಲ್ಲುವ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಯುದ್ಧ ಅನ್ನೋದು ಸುಲಭದ ವಿಚಾರ ಅಲ್ಲ. ಭಾರತ ಪಾಕಿಸ್ತಾನದ ಮೇಲೆ ಅಧಿಕೃತವಾಗಿ ಯುದ್ಧ ಸಾರಿದ್ರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುವಂತಹ ಕೆಲ ದುಷ್ಟ ರಾಷ್ಟ್ರಗಳಿದೆ. ಹೀಗಾಗಿ ಭಾರತ ಕೂಡ ಇದಕ್ಕೆ ಗ್ರೌಂಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದೆಯಾ? ನಾಳೆ ದಿನ ನೇರವಾಗಿ ಯುದ್ಧಕ್ಕೆ ಭಾರತ ಮುನ್ನುಗ್ಗಿದ್ರೂ ಕೂಡ ತನ್ನ ಬೆಂಬಲವಾಗಿ ನಿಲ್ಲುವಂತಹ ರಾಷ್ಟ್ರಗಳಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇದೆಯಾ? ಸಹಜ ಕುತೂಹಲ. ಸ್ಯಾಂಕ್ಷನ್ಗಳನ್ನ ಹೇರಿರೋದು. ಅದಾದ ನಂತರದಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾಮ್ಗೆ ಭೇಟಿ ನೀಡ್ತಾ ಇರೋದು. ಇತರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಿರೋದು. ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ರವಾನಿಸಿರೋದು. ಎಲ್ಲವನ್ನ ಗಮನಿಸಿದಾಗ ಭಾರತೀಯನಾಗಿ ಸಹಜವಾಗಿ ಹುಟ್ಟುವ ಕುತೂಹಲ. ಪಾಕಿಸ್ತಾನದ ಮೇಲೆ ನಡೆಸಲಿರುವ ಯುದ್ಧದ ಪೂರ್ವಭಾವಿ ತಯಾರಿಯ ಇವೆಲ್ಲ ಅಂತ ಹೇಳಿ ಜರ್ಮನಿ, ಜಪಾನ್, ಪೋಲ್ಯಾಂಡ್, ರಷ್ಯಾ ರಾಯಭಾರಿಗಳಿಗೆ ವಿದೇಶಾಂಗ ಇಲಾಖೆ ಕಚೇರಿಯಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಇದು ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರಿಂದ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ. ಭಾರತ ಇನ್ಫ್ಯಾಕ್ಟ್ ಜಾಗತಿಕ ಮಟ್ಟದ ಬೆಂಬಲ ಇಲ್ಲದೆ ಪಾಕಿಸ್ತಾನದ ವಿರುದ್ಧ ಸೆಟೆದು ನಿಲ್ಲುವ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಯುದ್ಧ ಅನ್ನೋದು ಸುಲಭದ ವಿಚಾರ ಅಲ್ಲ. ಭಾರತ ಪಾಕಿಸ್ತಾನದ ಮೇಲೆ ಅಧಿಕೃತವಾಗಿ ಯುದ್ಧ ಸಾರಿದ್ರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುವಂತಹ ಕೆಲ ದುಷ್ಟ ರಾಷ್ಟ್ರಗಳಿದೆ. ಹೀಗಾಗಿ ಭಾರತ ಕೂಡ ಇದಕ್ಕೆ ಗ್ರೌಂಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದೆಯಾ? ನಾಳೆ ದಿನ ನೇರವಾಗಿ ಯುದ್ಧಕ್ಕೆ ಭಾರತ ಮುನ್ನುಗ್ಗಿದ್ರೂ ಕೂಡ ತನ್ನ ಬೆಂಬಲವಾಗಿ ನಿಲ್ಲುವಂತಹ ರಾಷ್ಟ್ರಗಳಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇದೆಯಾ? ಸಹಜ ಕುತೂಹಲ. ಸ್ಯಾಂಕ್ಷನ್ಗಳನ್ನ ಹೇರಿರೋದು. ಅದಾದ ನಂತರದಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾಮ್ಗೆ ಭೇಟಿ ನೀಡ್ತಾ ಇರೋದು. ಇತರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಿರೋದು. ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ರವಾನಿಸಿರೋದು. ಎಲ್ಲವನ್ನ ಗಮನಿಸಿದಾಗ ಭಾರತೀಯನಾಗಿ ಸಹಜವಾಗಿ ಹುಟ್ಟುವ ಕುತೂಹಲ. ಪಾಕಿಸ್ತಾನದ ಮೇಲೆ ನಡೆಸಲಿರುವ ಯುದ್ಧದ ಪೂರ್ವಭಾವಿ ತಯಾರಿಯ ಇವೆಲ್ಲ ಅಂತ ಹೇಳಿ ಜರ್ಮನಿ, ಜಪಾನ್, ಪೋಲ್ಯಾಂಡ್, ರಷ್ಯಾ ರಾಯಭಾರಿಗಳಿಗೆ ವಿದೇಶಾಂಗ ಇಲಾಖೆ ಕಚೇರಿಯಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಇದು ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರಿಂದ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ. ಭಾರತ ಇನ್ಫ್ಯಾಕ್ಟ್ ಜಾಗತಿಕ ಮಟ್ಟದ ಬೆಂಬಲ ಇಲ್ಲದೆ ಪಾಕಿಸ್ತಾನದ ವಿರುದ್ಧ ಸೆಟೆದು ನಿಲ್ಲುವ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಯುದ್ಧ ಅನ್ನೋದು ಸುಲಭದ ವಿಚಾರ ಅಲ್ಲ. ಭಾರತ ಪಾಕಿಸ್ತಾನದ ಮೇಲೆ ಅಧಿಕೃತವಾಗಿ ಯುದ್ಧ ಸಾರಿದ್ರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುವಂತಹ ಕೆಲ ದುಷ್ಟ ರಾಷ್ಟ್ರಗಳಿದೆ. ಹೀಗಾಗಿ ಭಾರತ ಕೂಡ ಇದಕ್ಕೆ ಗ್ರೌಂಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದೆಯಾ? ನಾಳೆ ದಿನ ನೇರವಾಗಿ ಯುದ್ಧಕ್ಕೆ ಭಾರತ ಮುನ್ನುಗ್ಗಿದ್ರೂ ಕೂಡ ತನ್ನ ಬೆಂಬಲವಾಗಿ ನಿಲ್ಲುವಂತಹ ರಾಷ್ಟ್ರಗಳಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇದೆಯಾ? ಸಹಜ ಕುತೂಹಲ. ಸ್ಯಾಂಕ್ಷನ್ಗಳನ್ನ ಹೇರಿರೋದು. ಅದಾದ ನಂತರದಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾಮ್ಗೆ ಭೇಟಿ ನೀಡ್ತಾ ಇರೋದು.
ಇತರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಿರೋದು, ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ರವಾನಿಸಿರೋದು ಎಲ್ಲವನ್ನ ಗಮನಿಸಿದಾಗ ಭಾರತೀಯನಾಗಿ ಸಹಜವಾಗಿ ಹುಟ್ಟುವ ಕುತೂಹಲ. ಪಾಕಿಸ್ತಾನದ ಮೇಲೆ ನಡೆಸಲಿರುವ ಯುದ್ಧದ ಪೂರ್ವಭಾವಿ ತಯಾರಿಯ ಇವೆಲ್ಲ ಅಂತ ಹೇಳಿ ಜರ್ಮನಿ, ಜಪಾನ್, ಪೋಲ್ಯಾಂಡ್, ರಷ್ಯಾ ರಾಯಭಾರಿಗಳಿಗೆ ವಿದೇಶಾಂಗ ಇಲಾಖೆ ಕಚೇರಿಯಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಇದು ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರಿಂದ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ. ಭಾರತ ಇನ್ಫ್ಯಾಕ್ಟ್ ಜಾಗತಿಕ ಮಟ್ಟದ ಬೆಂಬಲ ಇಲ್ಲದೆ ಪಾಕಿಸ್ತಾನದ ವಿರುದ್ಧ ಸೆಟೆದು ನಿಲ್ಲುವ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಯುದ್ಧ ಅನ್ನೋದು ಸುಲಭದ ವಿಚಾರ ಅಲ್ಲ. ಭಾರತ ಪಾಕಿಸ್ತಾನದ ಮೇಲೆ ಅಧಿಕೃತವಾಗಿ ಯುದ್ಧ ಸಾರಿದ್ರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುವಂತಹ ಕೆಲ ದುಷ್ಟ ರಾಷ್ಟ್ರಗಳಿದೆ. ಹೀಗಾಗಿ ಭಾರತ ಕೂಡ ಇದಕ್ಕೆ ಗ್ರೌಂಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದೆಯಾ? ನಾಳೆ ದಿನ ನೇರವಾಗಿ ಯುದ್ಧಕ್ಕೆ ಭಾರತ ಮುನ್ನುಗ್ಗಿದ್ರೂ ಕೂಡ ತನ್ನ ಬೆಂಬಲವಾಗಿ ನಿಲ್ಲುವಂತಹ ರಾಷ್ಟ್ರಗಳಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇದೆಯಾ? ಸಹಜ ಕುತೂಹಲ. ಸ್ಯಾಂಕ್ಷನ್ಗಳನ್ನ ಹೇರಿರೋದು, ಅದಾದ ನಂತರದಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾಮ್ಗೆ ಭೇಟಿ ನೀಡ್ತಾ ಇರೋದು, ಇತರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಿರೋದು, ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ರವಾನಿಸಿರೋದು ಎಲ್ಲವನ್ನ ಗಮನಿಸಿದಾಗ ಭಾರತೀಯನಾಗಿ ಸಹಜವಾಗಿ ಹುಟ್ಟುವ ಕುತೂಹಲ. ಪಾಕಿಸ್ತಾನದ ಮೇಲೆ ನಡೆಸಲಿರುವ ಯುದ್ಧದ ಪೂರ್ವಭಾವಿ ತಯಾರಿಯ ಇವೆಲ್ಲ ಅಂತ ಹೇಳಿ ಜರ್ಮನಿ, ಜಪಾನ್, ಪೋಲ್ಯಾಂಡ್, ರಷ್ಯಾ ರಾಯಭಾರಿಗಳಿಗೆ ವಿದೇಶಾಂಗ ಇಲಾಖೆ ಕಚೇರಿಯಲ್ಲಿ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಇದು ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರಿಂದ ಮಾಹಿತಿ ರವಾನೆ ಮಾಡಲಾಗ್ತಾ ಇದೆ. ಭಾರತ ಇನ್ಫ್ಯಾಕ್ಟ್ ಜಾಗತಿಕ ಮಟ್ಟದ ಬೆಂಬಲ ಇಲ್ಲದೆ ಪಾಕಿಸ್ತಾನದ ವಿರುದ್ಧ ಸೆಟೆದು ನಿಲ್ಲುವ ರೀತಿಯಲ್ಲಿ ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಯುದ್ಧ ಅನ್ನೋದು ಸುಲಭದ ವಿಚಾರ ಅಲ್ಲ. ಭಾರತ ಪಾಕಿಸ್ತಾನದ ಮೇಲೆ ಅಧಿಕೃತವಾಗಿ ಯುದ್ಧ ಸಾರಿದ್ರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುವಂತಹ ಕೆಲ ದುಷ್ಟ ರಾಷ್ಟ್ರಗಳಿದೆ. ಹೀಗಾಗಿ ಭಾರತ ಕೂಡ ಇದಕ್ಕೆ ಗ್ರೌಂಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದೆಯಾ? ನಾಳೆ ದಿನ ನೇರವಾಗಿ ಯುದ್ಧಕ್ಕೆ ಭಾರತ ಮುನ್ನುಗ್ಗಿದ್ರೂ ಕೂಡ ತನ್ನ ಬೆಂಬಲವಾಗಿ ನಿಲ್ಲುವಂತಹ ರಾಷ್ಟ್ರಗಳಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾ ಇದೆಯಾ? ಸಹಜ ಕುತೂಹಲ. ಸ್ಯಾಂಕ್ಷನ್ಗಳನ್ನ ಹೇರಿರೋದು, ಅದಾದ ನಂತರದಲ್ಲಿ ನಾಳೆ ಭೂಸೇನಾ ಮುಖ್ಯಸ್ಥರು ಪಹಲ್ಗಾಮ್ಗೆ ಭೇಟಿ ನೀಡ್ತಾ ಇರೋದು, ಇತರ ರಾಷ್ಟ್ರಗಳಿಗೆ ಉಗ್ರರ ದಾಳಿ ಬಗ್ಗೆ ಮಾಹಿತಿಯನ್ನ ನೀಡ್ತಿರೋದು, ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ರವಾನಿಸಿರೋದು ಎಲ್ಲವನ್ನ ಗಮನಿಸಿದಾಗ ಭಾರತೀಯನಾಗಿ